ಕಷ್ಟಪಟ್ಟು ದುಡಿತೀವಿ, ಸಂಪಾದಿಸ್ತೀವಿ, ಉಳಿತಾಯ ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ, ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತಾ ಖುಷಿಯಾಗಿ ಜೀವನ ಮಾಡ್ತಾ ಇರ್ತೀವಿ. ಆದ್ರೆ ಒಂದ್ಸಲ ನಮಗೆ ಅಥವಾ ನಮ್ಮ ಕುಟುಂಬದವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗಿ ಆಸ್ಪತ್ರೆ ಸೇರಿದ್ರೆ ಮುಗೀತು. ನಮ್ಮ ಉಳಿತಾಯ, ಹೂಡಿಕೆ ಎಲ್ಲ ಆಸ್ಪತ್ರೆ ಪಾಲಾಗ್ಬಿಡ್ಬೋದು. ಸಾಲ ಮಾಡಬೇಕಾದ ಪರಿಸ್ಥಿತಿ ಕೂಡ ಕೆಲವೊಮ್ಮೆ ಬರ್ಬೋದು. ಇದಾಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ಹೌದು, ನಾನು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಅದನ್ನ ಹೇಗೆ ಸೆಲೆಕ್ಟ್ ಮಾಡೋದು? ಟಾಪ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಯಾವುದು? ಯಾರಾದ್ರೂ ನಮಗೆ 1-to-1 ಸಹಾಯ ಮಾಡ್ತಾರಾ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ? ಈ ತರಹದ ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಹೌದು, ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಯಾವುದು, ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಹೇಗೆ, ಹಾಗೂ ಯಾರನ್ನ ನೀವು ಕನ್ಸಲ್ಟ್ ಮಾಡಬಹುದು, ಯಾರು ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಹೌದು, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನೀವು ಆಲ್ರೆಡಿ ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತಾನೆ ಅರ್ಥ ಅಲ್ವಾ? ಮೋಸ್ಟ್ಲಿ ನಿಮ್ಮಲ್ಲಿ ಕೆಲವರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗಿದೆ. ನಿಮ್ಮದೇ ಫ್ಯಾಮಿಲಿ ಅಥವಾ ಬೇರೆ ಯಾರಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಲಕ್ಷಗಳಲ್ಲಿ ಬಿಲ್ ಪೇ ಮಾಡಿ ಹೇಗೆ ಕಷ್ಟ ಅನುಭವಿಸಿದ್ದಾರೆ ಅನ್ನೋದನ್ನ ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರಿ ಅಲ್ವಾ? ಹಾಗೇನೆ ಇನ್ ಕೆಲವರು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸರಿಯಾಗಿ ರಿಸರ್ಚ್ ಮಾಡದೆ, ಅದರ ಬಗ್ಗೆ ಜ್ಞಾನ ಇಲ್ಲದೆ ತಗೊಂಡು ಫ್ಯಾಮಿಲಿಯಲ್ಲಿ ಯಾರಾದರೂ ಅಡ್ಮಿಟ್ ಆದಾಗ ಈ ಕ್ಲೈಮ್ ಪ್ರೊಸೆಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅನ್ನೋ ಅನುಭವ ಕೂಡ ಆಗಿರ್ಬೋದು. ಯಾಕಂದ್ರೆ ನೀವು ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಇನ್ಶೂರೆನ್ಸ್ ಕಂಪನಿಗಳನ್ನ ನೋಡಿರಲ್ಲ, ಅಲ್ಲಿರೋ ಪ್ಲಾನ್ಗಳ ಬಗ್ಗೆ ತಿಳ್ಕೊಂಡಿರಲ್ಲ, ಬೇರೆ ಬೇರೆ ಕಂಪನಿಗಳ ಜೊತೆಗೆ ಕಂಪೇರ್ ಮಾಡಿರಲ್ಲ, ಯಾವ್ಯಾವ ಆರೋಗ್ಯ ಸಮಸ್ಯೆಗಳು ನೀವು ತಗೊಂಡಿರೋ ಪ್ಲಾನ್ ನಲ್ಲಿ ಕವರ್ ಆಗಿದೆ ಅನ್ನೋದ್ರ ಬಗ್ಗೆ ಗಮನಿಸಿರಲ್ಲ. ಇದರಿಂದ ಫುಲ್ ಕನ್ಫ್ಯೂಸ್ ಆಗಿರ್ತೀರಾ. ಹಾಗೆಯೇ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರುತ್ತೆ ಅಲ್ವಾ? ಅದರಲ್ಲೂ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು ಅನ್ನೋರಿಗಂತೂ ನನಗೆ ನಿಜವಾಗ್ಲೂ ಎಷ್ಟು ಕವರೇಜ್ ಬೇಕು, ಈ ಇನ್ಶೂರೆನ್ಸ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅನ್ನ ಕವರ್ ಮಾಡುತ್ತಾ, ಒಂದು ವೇಳೆ 5 ವರ್ಷ ಬಿಟ್ಟು ನನಗೇನಾದ್ರೂ ಕಾಯಿಲೆ ಬಂದ್ರೆ ಅದು ಇದರಲ್ಲಿ ಕವರ್ ಆಗುತ್ತಾ, ಮತ್ತೆ ಈ ರೂಮ್ ರೆಂಟ್ ಲಿಮಿಟ್ಸ್ ಕತೆ ಏನು, ಹಾಗೆ ಸೇಮ್ 10 ಲಕ್ಷ ಕವರ್ ಇರುವಂತ 2 ಪ್ಲಾನ್ಗಳ ಬೆಲೆಯಲ್ಲಿ ಯಾಕೆ ಅಷ್ಟೊಂದು ವ್ಯತ್ಯಾಸ ಇರುತ್ತೆ, ನಮಗೆ ಬೇಕಾಗುವಂತ ಸೂಕ್ತ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ, ಯಾರು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ನಿಮಗೆ ಬಂದಿರುತ್ತೆ. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಳದೆ ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ನೀವು ಮೋಸ ಹೋಗುವಂತ ಸಾಧ್ಯತೆಗಳು ಅಥವಾ ಲಾಸ್ಟಿಗೆ ಬೇಜಾರಾಗುವಂತ ಸಾಧ್ಯತೆಗಳು ಇರ್ತವೆ. ನೋಡಿ, ಅದಕ್ಕೋಸ್ಕರನೇ, ಅಂಥವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಎಷ್ಟೋ ಜನರಿಗೆ ನಮ್ಮ ಬಳಿ ಈಗಿರುವಂತ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ನಿಜವಾಗಿಯೂ ಕೂಡ ಒಳ್ಳೆಯದೋ ಅಲ್ವೋ ಅನ್ನೋ ಸಂಶಯ ಕೂಡ ಇರಬಹುದು. ಇದಕ್ಕೆಲ್ಲ ಸಂಪೂರ್ಣ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಲ್ಲಿ ನಾನು ನಿಮಗೆ ಡಿಟ್ಟೋ ಅವರ ರಿಸರ್ಚ್ ಮತ್ತು ಸ್ಕೋರಿಂಗ್ ಆಧಾರವಾಗಿ 2026ರ ಟಾಪ್ 3 ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಯಾವುದು ಮತ್ತು ಯಾಕೆ ಅನ್ನೋದನ್ನ ಹೇಳ್ತೀನಿ. ಡಿಟ್ಟೋ ಅಂದ್ರೆ ಏನು ಹಾಗಿದ್ರೆ? ನೋಡಿ, ಈ ಡಿಟ್ಟೋ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದು ಜೆರೋದಾ ಬೆಂಬಲಿತ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಇಲ್ಲಿ ನಾನು ಡಿಟ್ಟೋ ಪ್ರಕಾರ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವರು ತುಂಬಾ ಡೀಪ್ ರಿಸರ್ಚ್ ಮಾಡಿ ಹಲವಾರು ಪ್ಲಾನ್ಸ್ ಗಳನ್ನ ಡೀಟೇಲ್ ಆಗಿ ಕಂಪೇರ್ ಮಾಡಿ ನಂತರ ರಿಯಲ್ ಪ್ಯಾರಾಮೀಟರ್ಸ್ ಆಧಾರದಲ್ಲಿ ಸ್ಕೋರ್ಸ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮ್ಮ ಅಗತ್ಯಕ್ಕೆ ತಕ್ಕ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಆಯ್ಕೆ ಮಾಡೋದಕ್ಕೆ ಫ್ರೀ ಕನ್ಸಲ್ಟೇಷನ್ ಕೊಡ್ತಾರೆ ಮತ್ತು ಪಾಲಿಸಿ ತೆಗೆದುಕೊಂಡ ನಂತರವೂ ಕೂಡ ಲೈಫ್ ಟೈಮ್ ಕ್ಲೈಮ್ ಸಪೋರ್ಟ್ ಒದಗಿಸ್ತಾರೆ. ಹಾಗೂ ಇವರಿಗೆ 4.9 ಸ್ಟಾರ್ ರೇಟಿಂಗ್ ಕೂಡ ಇದೆ. ಹಾಗಾಗಿ ಇದನ್ನ ನೀವು ಪರಿಗಣಿಸಬಹುದು. ಹಾಗಾದ್ರೆ ಬನ್ನಿ, ಡಿಟ್ಟೋ ಸ್ಕೋರಿಂಗ್ ಆಧಾರವಾಗಿ ಇಟ್ಕೊಂಡು 2026ರ ಟಾಪ್ 3 ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಯಾವುದು ಅಂತ ಹೇಳಿ 1 by 1 ನೋಡೋಣ. ಅದರಲ್ಲಿ ಮೊದಲನೇದು ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, HDFC ಎರ್ಗೋ ಒಪ್ಟಿಮಾ ಸೆಕ್ಯೂರ್. ನೋಡಿ, ಇಲ್ಲಿ ಡಿಟ್ಟೋದವರು ಇದಕ್ಕೆ ಎಷ್ಟು ರೇಟಿಂಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಔಟ್ ಆಫ್ 5 4.6 ಕೊಟ್ಟಿದ್ದಾರೆ. ಹಾಗೇನೆ ತುಂಬಾ ಇಂಪಾರ್ಟೆಂಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ CSR ಅಂತ ಹೇಳ್ತೀವಿ. ಕೊನೆಯ 3 ವರ್ಷಗಳ CSR ಅನ್ನ ನೋಡಿದಾಗ ಇವರು 96.71% ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಹಾಗೇನೆ 10,000 ಕ್ಲೈಮ್ಸ್ಗೆ ಕಂಪ್ಲೇಂಟ್ಸ್ ಬಂದಿರೋದು ಕೇವಲ 9. ಇನ್ನು ಇವರ ನೆಟ್ವರ್ಕ್ ಹಾಸ್ಪಿಟಲ್ಸ್ ಎಷ್ಟಿದೆ ಅಂತ ಹೇಳಿ ನೋಡಿದ್ರೆ 13,000ಕ್ಕೂ ಹೆಚ್ಚು ನೆಟ್ವರ್ಕ್ ಹಾಸ್ಪಿಟಲ್ಗಳಿದಾವೆ. ಇನ್ನು ಇದರಿಂದ ಮುಖ್ಯ ಲಾಭ ಏನು ಅಂತ ಹೇಳಿ ನೋಡಿದ್ರೆ ನೋಡಿ, ಸೆಕ್ಯೂರ್ ಬೆನಿಫಿಟ್,
ಡೇ 1 ನಿಂದಲೇ ನಿಮಗೆ 2x ಕವರ್ ಸಿಗುತ್ತೆ. 2x ಕವರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷದ ಕವರೇಜ್ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ. ಡೇ 1 ನಿಂದಲೇ ನಿಮಗೆ 20 ಲಕ್ಷದ ಕವರ್ ಸಿಗುತ್ತೆ, ಅಂದ್ರೆ 2x ಕವರ್ ಸಿಗುತ್ತೆ. ಪ್ಲಸ್ ಇನ್ನೊಂದಷ್ಟು ಪ್ರಯೋಜನಗಳೇನು ಅಂತ ಹೇಳಿ ನೋಡೋದಿದ್ರೆ, 1ನೇ ರಿನ್ಯೂವಲ್ ನಲ್ಲಿ ಬೇಸ್ ಕವರ್ 50% ಹೆಚ್ಚಳ ಆಗುತ್ತೆ. 2ನೇ ರಿನ್ಯೂವಲ್ ನಲ್ಲಿ ಬೇಸ್ ಕವರ್ 100% ಆಗುತ್ತೆ. ಹಾಗೇನೆ ಕನ್ಸ್ಯೂಮೇಬಲ್ಸ್ ಕವರ್, ಸಿರಿಂಜು, ಗ್ಲೌಸು, ಮಾಸ್ಕು, ಬ್ಯಾಂಡೇಜು, ಹತ್ತಿ, IV ಡ್ರಿಪ್ಸು, PPE ಕಿಟ್ಸು ಇವೆಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಇದನ್ನೆಲ್ಲೂ ಕೂಡ ಕನ್ಸ್ಯೂಮೇಬಲ್ಸ್ ಕವರ್ ಅಂತ ಹೇಳ್ತೀವಿ. ಹಾಗೇನೆ ಹೋಮ್ ಹೆಲ್ತ್ ಕೇರ್ ಕವರ್ ಕೂಡ ಸಿಗುತ್ತೆ. ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ತೆಗೆದುಕೊಳ್ಳುವಂತ ಚಿಕಿತ್ಸೆಗೂ ಕೂಡ ಇಲ್ಲಿ ಕವರೇಜ್ ಇದೆ. ಹಾಗೇನೆ ಆಡ್ ಆನ್ಸ್, ಅನ್ಲಿಮಿಟೆಡ್ ರೆಸ್ಟೋರೇಷನ್ ಆಡ್ ಆನ್, OPD ಆಡ್ ಆನ್, ಇನ್ನು ಹಲವು ಉಪಯುಕ್ತ ಆಡ್ ಆನ್ಸ್ ಇದರಲ್ಲಿ ಲಭ್ಯ ಇದೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತ ಈ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂ ಸ್ವಲ್ಪ ಹೆಚ್ಚಾಗಿರ್ಬೋದು ಅಂತ ನೀವು ಅನ್ಕೋಬಹುದು. ಹೌದು, ಆದ್ರೆ ಜನರಲಿ ಇದು ಬೆಟರ್ ಕ್ಲೈಮ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಟ್ರಾಂಗ್ ಕವರೇಜ್ ಕ್ವಾಲಿಟಿ ಇರೋ ಕಾರಣದಿಂದಾಗಿ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಅಂತ ಹೇಳಿ ನಿಮಗೆ ಅನ್ನಿಸ್ಬೋದು. ಇನ್ನು ಡಿಟ್ಟೋ ರೇಟಿಂಗ್ ಪ್ರಕಾರ ಎರಡನೇದು ಯಾವುದು, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಕೇರ್ ಸುಪ್ರೀಂ. ಸೊ ಕೇರ್ ಸುಪ್ರೀಂಗೆ ಡಿಟ್ಟೋ ಕೊಟ್ಟಿರೋ ರೇಟಿಂಗ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಔಟ್ ಆಫ್ 5 4.5 ಇದೆ. ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ CSR ಕೊನೆಯ 3 ವರ್ಷಗಳನ್ನು ಗಮನಿಸಿದಾಗ 93.13%, 93.13% ನಷ್ಟಿದೆ. ಹಾಗೇನೆ 10,000 ಕ್ಲೈಮ್ಸ್ಗೆ ಕಂಪ್ಲೇಂಟ್ಸ್ ಬಂದಿರೋದು 42 ಮಾತ್ರ. ಇದರ ಲಾಭಗಳೇನು ಅಂತ ಹೇಳಿ ನೋಡೋದಿದ್ರೆ, ಅನ್ಲಿಮಿಟೆಡ್ ಆಟೋಮೆಟಿಕ್ ರೀಚಾರ್ಜು, ಕ್ಯುಮ್ಯುಲೇಟಿವ್ ಬೋನಸ್ ಗರಿಷ್ಠ 600% ವರೆಗೆ ಸಿಗುತ್ತೆ. ಕ್ಲೈಮ್ ಶೀಲ್ಡ್ 60+ ಕನ್ಸ್ಯೂಮೇಬಲ್ ಕವರ್, ಆಗ್ಲೇ ಹೇಳಿದೆ ನಾನು ಕನ್ಸ್ಯೂಮೇಬಲ್ ಕವರ್ ಏನು ಅಂತ ಹೇಳಿ. ಸೊ ಇಲ್ಲಿ ಕ್ಲೈಮ್ ಶೀಲ್ಡ್ 60ಕ್ಕೂ ಹೆಚ್ಚು ಇದೆ. ಹಾಗೇನೆ ವೆಲ್ನೆಸ್ ಡಿಸ್ಕೌಂಟ್ಸು ಗರಿಷ್ಠ 30% ವರೆಗೆ ಸಿಗುತ್ತೆ, ನೀವು ಉತ್ತಮ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ರೆ. ಇನ್ನು ಆಡ್ ಆನ್ಸ್ ಏನಿದೆ ಅಂತ ಹೇಳಿ ನೋಡೋದಿದ್ರೆ, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಬಹುದಾದ ಬಹಳ ಉಪಯುಕ್ತ ಆಡ್ ಆನ್ಸ್ ಇದರಲ್ಲಿ ಲಭ್ಯ ಇದೆ. ಇಷ್ಟೆಲ್ಲ ಹೇಳುವಾಗ ನೀವು ಥಿಂಕ್ ಮಾಡ್ತಿರ್ಬೋದು, ಈ ಫೀಚರ್ಸ್ ಅನ್ನ ನೋಡಿ ಮಾತ್ರ ಟ್ರಸ್ಟ್ ಮಾಡೋದು ಬೇಡ, ಪ್ರತಿ ಫೀಚರ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುವವರು ಬೇಕು, ಯಾಕಂದ್ರೆ ನನಗೆ ತುಂಬಾ ಡೌಟ್ಸ್ ಇದೆ ಅಂತ ಹೇಳಿ. ಎಸ್, ಅದಕ್ಕಾಗಿ ಡಿಟ್ಟೋ ನಿಮ್ಮ ಜೊತೆ ಇದೆ. ನಾನು ಆಗ್ಲೇ ಹೇಳಿದೆ, ಡಿಟ್ಟೋದಲ್ಲಿ ಡೀಪ್ ರಿಸರ್ಚ್ ಮಾಡಿ ಹಲವಾರು ಪ್ಲಾನ್ಸ್ ಗಳನ್ನ ಡೀಟೇಲ್ ಆಗಿ ಕಂಪೇರ್ ಮಾಡಿ ನಂತರ ರಿಯಲ್ ಪ್ಯಾರಾಮೀಟರ್ಸ್ ಆಧಾರದಲ್ಲಿ ಸ್ಕೋರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸು ನಿಮ್ಮ ಅಗತ್ಯಕ್ಕೆ ತಕ್ಕ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಆಯ್ಕೆ ಮಾಡೋದಕ್ಕೆ 30 ನಿಮಿಷಗಳ ಫ್ರೀ ಕನ್ಸಲ್ಟೇಷನ್ ಕೊಡ್ತಾರೆ. ನೀವು ₹1 ಕೊಡಬೇಕಾಗಿದ್ದಿಲ್ಲ. ನೀವು IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಜೊತೆ ನೇರವಾಗಿ ಮಾತಾಡಬಹುದು, ನಿಮ್ಮ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ ಯಾವ ಪ್ಲಾನ್ ತಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ಈಗ ನೀವು ಕೇಳ್ಬೋದು, ಹೌದು ಅವ್ರ ಜೊತೆ ಮಾತಾಡೋದು ಹೇಗೆ, ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಕಾಲ್ ಸ್ಕೆಡ್ಯೂಲ್ ಮಾಡೋದು ಹೇಗೆ ಅಂತ. ಅದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸೂಕ್ತವಾದಂತ ಟೈಮ್ ಅನ್ನ ನೀವು ಬುಕ್ ಮಾಡಬಹುದು. ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಿಸಿದ ಡೌಟ್ಸ್ ಕೇಳೋದಷ್ಟೇ ಅಲ್ಲ, ನಿಮಗೆ ಸೂಕ್ತವಾದ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಪಾಲಿಸಿ ಆಕ್ಟಿವ್ ಆದ್ಮೇಲೂ ಕೂಡ ಡಿಟ್ಟೋ ಟೀಮ್ ನಿಂದ ಲೈಫ್ ಟೈಮ್ ಕ್ಲೈಮ್ ಸಪೋರ್ಟ್ ಸಿಗುತ್ತೆ. ನಿಮಗೆ 24x7 ಅಸಿಸ್ಟೆಂಟ್ ಸಿಗುತ್ತೆ. ಅಂದ್ರೆ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಹಾಸ್ಪಿಟಲ್ ಬಿಲ್ ಬಂದಾಗ ನೀವು ಒಬ್ರೇ ಅಲಿಬೇಕಾಗಿಲ್ಲ. ಹೌದಾ, ಹಾಗಿದ್ರೆ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೇನೋ ಅಂತ ನಿಮಗೆ ಅನ್ನಿಸೋದಕ್ಕೆ ಶುರುವಾಗಿರ್ಬೋದು. ನೋಡಿ, ಇದು ಸಂಪೂರ್ಣ ಫ್ರೀ ಸರ್ವಿಸ್. A to Z ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಅನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ ಮತ್ತು ನಿಮ್ಮ ಕ್ಲೈಮ್ ಅಪ್ರೂವ್ ಆಗೋದು ಖಚಿತಪಡಿಸಲು ಅವರು ಸಂಪೂರ್ಣ ಸಹಾಯ ಮಾಡ್ತಾರೆ. ಹಾಗಾಗಿನೇ 15,000ಕ್ಕೂ ಹೆಚ್ಚು ರಿವ್ಯೂಸ್ ಜೊತೆಗೆ 4.9 ಸ್ಟಾರ್ ರೇಟಿಂಗ್ ಡಿಟ್ಟೋ ಪ್ಲಾಟ್ಫಾರ್ಮ್ಗೆ ಇದೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಫೈನಲೈಸ್ ಮಾಡುವ ಮೊದಲು join.ditto.in ಅನ್ನ ಒಮ್ಮೆ ಚೆಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಆಮೇಲೆ ಇನ್ಶೂರೆನ್ಸ್ ತಗೊಳ್ಳಿ. ಆಲ್ರೆಡಿ ತಗೊಂಡಿದ್ದವರು ಕೂಡ, ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ಒಂದ್ಸಲ ಈ ಪ್ಲಾಟ್ಫಾರ್ಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ತಗೊಂಡಿರುವಂತ ಹೆಲ್ತ್ ಇನ್ಶೂರೆನ್ಸ್ ಸರಿಯಾಗಿದ್ಯಾ, ಅದು ನಿಮಗೆ ಸೂಕ್ತವಾಗಿದ್ಯಾ ಅಂತ. ಇನ್ನು ನೆಕ್ಸ್ಟ್ ಡಿಟ್ಟೋ ಹೇಳಿರುವಂತ ಹೆಲ್ತ್ ಇನ್ಶೂರೆನ್ಸ್ ಯಾವುದು, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಆದಿತ್ಯ ಬಿರ್ಲಾ ಆಕ್ಟಿವ್ 1 ಮ್ಯಾಕ್ಸ್. ನೋಡಿ, ಇದಕ್ಕೆ ಡಿಟ್ಟೋ ಕೊಟ್ಟಿರುವಂತ ರೇಟಿಂಗ್ಸ್ ಔಟ್ ಆಫ್ 5 4.4. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇವರದ್ದು ಬಂದು CSR 95.81%, ಕೊನೆಯ 3 ವರ್ಷಗಳನ್ನು ನೋಡಿದಾಗ 95.81% ನಷ್ಟಿದೆ. 10,000 ಕ್ಲೈಮ್ಸ್ಗೆ ಕಂಪ್ಲೇಂಟ್ಸ್ ಬಂದಿರೋದು ಕೇವಲ 19. ಸೊ ಹಾಗಿದ್ರೆ ಇದರ ಲಾಭಗಳೇನು ಅಂತ ಹೇಳಿ ನೋಡೋದಿದ್ರೆ, ಅನ್ಲಿಮಿಟೆಡ್ ರೆಸ್ಟೋರೇಷನ್ ಬೆನಿಫಿಟ್, ಕ್ಯುಮ್ಯುಲೇಟಿವ್ ಬೋನಸ್ ಅಂದ್ರೆ ಪ್ರತಿ ವರ್ಷ 100%, ಗರಿಷ್ಠ 500% ವರೆಗೆ ಸಿಗಬಹುದು.
ಹಾಗೆಯೇ ಹೆಲ್ತ್ ರಿವಾರ್ಡ್ಸ್ ಪ್ರೋಗ್ರಾಮ್ ಇದೆ. ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ರಿವಾರ್ಡ್ ಸಿಗುತ್ತೆ, ರಿನ್ಯೂವಲ್ ಟೈಮ್ನಲ್ಲಿ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇನ್ನು ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕವರೇಜ್ ಇದರಲ್ಲಿದೆ. ಪ್ರೀ ಅಂತ ಹೇಳಿದ್ರೆ 90 ದಿನಗಳು, ಪೋಸ್ಟ್ ಅಂತ ಹೇಳಿದ್ರೆ 180 ದಿನಗಳು. ಸೊ ಇಲ್ಲಿ ಹಾಗಿದ್ರೆ ಕನ್ಸ್ಯೂಮೇಬಲ್ಸ್ ಕವರ್ ಅಂತ ಹೇಳಿ ನೋಡೋದಿದ್ರೆ ಸಿರಿಂಜು, ಗ್ಲೌಸು, ಮಾಸ್ಕು, ಬ್ಯಾಂಡೇಜು, ಹತ್ತಿ, ಐವಿ ಡ್ರಿಪ್ಸು, PPE ಕಿಟ್ಸ್ ಎಲ್ಲ ಕವರ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇನ್ಮೇಲೆ ನೀವು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಹೇಗಪ್ಪ ತಗೊಳ್ಳೋದು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ನಿಮಗೆ ಹೆಲ್ಪ್ ಮಾಡೋದಕ್ಕೆ ಡಿಟ್ಟೋ ಇದೆ. IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಜೊತೆಗೆ ನೇರವಾಗಿ ಮಾತಾಡಿ ನೀವು ನಿಮ್ಮ ಎಲ್ಲಾ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕು ಅನ್ನೋರಿಗೆ ಜೊತೆಗೆ ತಗೊಂಡವರಿಗೂ ಕೂಡ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.